ಮತ್ತೆ ಬಂದ್ರು ಹುಚ್ಚ ವೆಂಕಟ್ ಒಂದೇ ಒಂದು ಚಾನ್ಸ್ ಕೊಡಿ ಪ್ಲೀಸ್ ಅಂತ ಹೇಳಿ ಫೈರಿಂಗ್ ಸ್ಟಾರ್ ಬೇಡ್ ಕಳ್ತಿದ್ದಾರೆ. ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಎಲ್ಲಿ ಹೋದ್ರು ಅನ್ನುವುದು ಹಾಗೆ ಇತ್ತು. ಈಗ ಮತ್ತೆ ಪ್ರತ್ಯಕ್ಷವಾಗಿರುವಂಥದ್ದು. ಮತ್ತೆ ಬಂದ್ರು ಹುಚ್ಚ ವೆಂಕಟ್ ಒಂದೇ ಒಂದು ಚಾನ್ಸ್ ಕೊಡಿ ಪ್ಲೀಸ್, ಚೇಂಜ್ ಆಗಿದ್ದೀನಿ ಪ್ಲೀಸ್ ಅಂತ ಹೇಳಿರುವಂತಹ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಎಲ್ಲಿ ಹೋದ್ರು ಅನ್ನುವ ಹಾಗೆ ಇಲ್ಲ. ಇಲ್ಲಿಯೇ ಇದ್ದಾರೆ, ಆದರೆ ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ಚೆನ್ನೈನಲ್ಲಿ ಹುಚ್ಚನಂತೆ ಬೀದಿ ಅಲೆದಾಡಿರ್ತಾ ಇರುವಂತಹ ನ್ಯೂಸ್ ಹಳೆಯ ಸುದ್ದಿ ಆಗಿತ್ತು. ಬೆಂಗಳೂರಿನಲ್ಲೂ ಓಡಾಡಿರುವಂತಹ ಹೊಸ ಮ್ಯಾಟ್ರ್ ಏನಲ್ಲ. ಆದ್ರೆ ಅದೇ ಹುಚ್ಚ ವೆಂಕಟ್ ಈಗ ಮತ್ತೆ ಸುದ್ದಿಯನ್ನ ಮಾಡ್ತಾ ಸಂದರ್ಶನ ಒಂದರಲ್ಲಿ ಮನಸ್ಸು ಬಿಚ್ಚಿ ಮಾತನಾಡ್ತಾ ಇರುವಂತದ್ದು. ಒಂದು ಚಾನ್ಸ್ ಬದಲಾಗಿದ್ದೀನಿ ಅಂತಿದ್ದಾರೆ. ಅಪ್ಪ ಹೋದ್ಮೇಲೆ ಹುಚ್ಚ ವೆಂಕಟ್ ಸೈಲೆಂಟ್ ಆಗಿದ್ದಾರೆ. ಅಪ್ಪನ ನೆರಳಿನಂತೆ ಇದ್ದಂತಹ ಹುಚ್ಚ ವೆಂಕಟ್ ಮಾತಿನ ದಾಟಿ ಬದಲಾಗಿದೆ. ಮಾತುಗಳಲ್ಲಿ ಆ ಕಿಡಿ ಕಾಣಿಸ್ತಾ ಇಲ್ಲ. ಆದ್ರೆ ಅವರಿಗೆ ನಮ್ಮ ತಪ್ಪಿನ ಅರಿವಾಗ್ತಾ ಇದೆ. ನಾನು ಮಾಡಿರುವುದು ತಪ್ಪು, ಹುಚ್ಚನಂತೆ ವರ್ತಿಸಿದ್ದು ತಪ್ಪು ಅನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇರುವಂಥದ್ದು. ಎಸ್, ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಎಲ್ಲಿ ಹೋದ್ರು ಎನ್ನುವ ಹಾಗೆ ಇಲ್ಲ, ಎಲ್ಲಿಯೂ ಹೋಗಿಲ್ಲ, ಇಲ್ಲಿಯೇ ಇದ್ದಾರೆ. ಆದರೆ ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ಚೆನ್ನೈನಲ್ಲಿ ಹುಚ್ಚನಂತೆ ಬೀದಿ ಅಳ್ತಿರುವಂತಹ ನ್ಯೂಸ್ ಹಳೇದೇನಲ್ಲ. ಬೆಂಗಳೂರಿನಲ್ಲೂ ಕೂಡ ಹಾಗೆ ಓಡಾಡ್ತಾ ಇದ್ರು. ಆದರೆ ಈಗ ಒಂದು ಸಂದರ್ಶನದಲ್ಲಿ ಮನಬಿಚ್ಚಿ ಮಾತನಾಡಿದ್ದಾರೆ. ಹುಚ್ಚ ವೆಂಕಟ್ ಬದಲಾಗಿದ್ದಾರೆ ಹಂಗಂತ ಅವರೇ ಹೇಳಿಕೊಂಡಿದ್ದಾರೆ. ಮಾತುಗಳನ್ನ ಕೇಳಿದ್ರೆ ಹಾಗೆ ಅನ್ಸುತ್ತೆ. ಫೈರಿಂಗ್ ಸ್ಟಾರ್ ಅಂತಲೇ ಮಾತನಾಡ್ತಾ ಇದ್ದಂತಹ ಫೈರ್ ತರ ಮಾತನಾಡ್ತಾ ಇದ್ದಂತಹ ಹುಚ್ಚ ವೆಂಕಟ್ ಫೈರ್ ಕಡಿಮೆ ಆದಂತೆ ಕಾಣ್ತಾ ಇದೆ. ನೋವಿನಲ್ಲಿ ಮಾತನಾಡ್ತಾ ಇರುವಂತದ್ದು. ಹೃದಯಗಳಲ್ಲಿ ಅಪ್ಪನ ಹೆಸರು ಅಚ್ಚಳಿಯದೆ ಕೂತ್ಕೊಂಡಿದೆ ಅಂತ ಹೇಳ್ತಾ ಇದ್ದ. ಅಪ್ಪ ಹೋದ್ಮೇಲೆ ಹುಚ್ಚ ವೆಂಕಟ್ ಸೈಲೆಂಟ್ ಆಗಿದ್ದಾರೆ. ಅಪ್ಪನ ನನ್ನಲ್ಲಿಯೇ ಇದ್ದಂತಹ ಹುಚ್ಚ ವೆಂಕಟ್ ಮಾತಿನ ದಾಟಿ ಬದಲಾಗಿದೆ. ಮಾತುಗಳಲ್ಲಿ ಆ ಕಿಡಿ ಕಾಣಿಸ್ತಾ ಇಲ್ಲ. ಆದರೆ ಅವರಿಗೆ ತನ್ನ ತಪ್ಪಿನ ಅರಿವಾಗಿದೆ. ನಾನು ಮಾಡಿರೋ ತಪ್ಪು, ಹುಚ್ಚನಂತೆ ವರ್ತಿಸಿದ್ದು ತಪ್ಪು ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಹುಚ್ಚ ವೆಂಕಟ್ ಅವರು. ಬದಲಾವಣೆಗೆ ಅಪ್ಪ ಸಾವೇ ಕಾರಣ ಅಂತ ಅನಿಸ್ತಾ ಇದೆ. ಅಪ್ಪ ಹೋದ್ಮೇಲೆ ಎಲ್ಲವೂ ಅರ್ಥ ಆಗ್ತಾ ಇದೆ ಅಂತಿದ್ದಾರೆ. ಅಪ್ಪ ಇದ್ದಿದ್ರೆ ಏನೋ ಆಗ್ತಾ ಇತ್ತು, ಏನೂ ಮಾಡ್ತಾ ಇದ್ದೆ, ನನ್ನನ್ನು ಬದಲಾಯಿಸ್ತಾ ಇದ್ರು. ಆದರೆ ಹುಚ್ಚ ವೆಂಕಟ್ ಒಂದು ವಿಚಾರ ಅನ್ನೋ ಹಾಗೆ ಐಟಮ್ ಸಾಂಗ್ ಬ್ಯಾನ್ ಆಗಬೇಕು ಅನ್ನುವಂತಹ ವಿಚಾರನೂ ಬದಲಾಗಿಲ್ಲ. ನನ್ನ ತಾಯಿ ಕೂಡ ಒಂದು ಹೆಣ್ಣಲ್ವಾ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂತ ಹೇಳಿ ಹುಚ್ಚ ವೆಂಕಟ್ ಹೇಳ್ತಾ ಇರುವಂಥದ್ದು. ಹುಚ್ಚ ವೆಂಕಟ್ ಒಂದು ಚಾನ್ಸ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ನಾನು ಮೊದಲಿನ ರೀತಿ ಇಲ್ಲ, ಬದಲಾಗಿದ್ದೇನೆ, ನಿಮಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಲ್ಲ. ಸಿಂಗಿಂಗ್ ಅವಕಾಶವನ್ನ ಕೊಡಿ, ಮಾಡ್ತೇನೆ, ಅಲ್ಲೇ ಗೆಸ್ಟ್ ಅಪೀರಿಯನ್ಸ್ ರೋಲ್ ಆದ್ರೂ ಕೊಡಿ, ಮಾಡ್ತೇನೆ ಅಂತ ಹೇಳಿ ಗೋಗರ್ತಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.